ಹಾಯ್ ಬ್ರೋ, ಹೆಂಗಿದ್ದೀರಾ? ನಾನಂತ ಸಾಕಾಗಿದ್ದೀನಿ. ನೀನು ಹೆಂಗಿದೆ ಬ್ರೋ? ನಾ ಫುಲ್ ಚಿತ್ತಲ್ಪತ್ತಲ್ಲು. ಸೊ ಇವತ್ತು 3 days ಟು ಗೋ ಫಾರ್ ದ ಫೆಸ್ಟ್. ಇವತ್ತಿಂದ ಫೆಸ್ಟ್ ವೀಕ್ ಸ್ಟಾರ್ಟ್ ಆಗ್ತಿದೆ. ಸೊ ಎಲ್ಲ ಇವತ್ತು ಫ್ಲ್ಯಾಶ್ ಮಾಬಿಗೆ ರೆಡಿ ಆಗ್ತಿದ್ದಾರೆ. ಮಳೆ ಬೇರೆ ಬರ್ತಿದೆ. ಸೊ ನಮ್ಮ ಬ್ರೋ ಅವರು ಪಿಚ್ ರಿಪೋರ್ಟ್ ಕೊಡ್ತಾರೆ ಫ್ಲ್ಯಾಶ್ ಮಾಬಿಗೆ ಹೆಂಗಿರುತ್ತೆ ಅಂತ. ಬನ್ನಿ ನೋಡೋಣ. ಏನಿಲ್ಲ, ದ ಗ್ರೌಂಡ್ ಈಸ್ ವೆಟ್, ಸನ್ ಈಸ್ ಕಾಣೆ ಆ್ಯಂಡ್ ಕ್ಲೌಡ್ಸ್ ಫುಲ್ಲು ಮುಚ್ಕೊಂಡಿದೆ. ನೋಡಿದ್ರಲ್ಲ, ಫುಲ್ ಎಲ್ಲ ತೇವ ಇದೆ. ಏನು ಜಾರೋದಿಲ್ಲ, ಫ್ಲ್ಯಾಶ್ ಮಾಬ್ ಮಾಡ್ಬೋದು ಅಂತ. ಬ್ರೋ ಒಂದ್ಸತಿ ಉಳ್ಳಿ ನೋಡೋಣ. ಬಿಳೆ ಬಟ್ಟೆ ಬ್ರೋ. ಸರಿ ಗೈಸ್, ಇವಾಗ ಇಲ್ಲಿ ನಮ್ಮ ಟೆಕ್ನಿಕಲ್ ಟೀಮ್ ಫುಲ್ ಗ್ರೂಪ್ ನಿಂತಿದೆ ಒಂದು ಕಡೆ. ಇನ್ನೊಂದು ಕಡೆ ಫುಲ್ ರೆಡಿ ಆಗ್ತಾ ಇದೆ ಆರ್ಗನೈಸರ್ಸು. ಸೊ ಯಾವ ಕಡೆ ಹೋಗೋಣ ಕನ್ಫ್ಯೂಸ್ ಆಗ್ತಿದೆ. ಫಸ್ಟ್ ಟೆಕ್ನಿಕಲ್ ಟೀಮ್ ನಾವು ಅದರಲ್ಲಿ ಬೇರೆ ಕಡೆ. ಹಾಯ್ ಮ್ಯಾಮ್. ಸೊ ಫ್ಲ್ಯಾಶ್ ಮಾಬಿಗೆಲ್ಲ ಯಾವ ಥರ ರೆಡಿ ಆಗಿದೆ ಮ್ಯಾಮ್? ಈ ಮಳೆಯಲ್ಲಿ ನಡೀತಾ ಇದೆ. ಸ್ಟೂಡೆಂಟ್ಸ್ ಎಲ್ಲ ರೆಡಿ ಆಗ್ತಿದ್ದಾರೆ. ದೇ ಆರ್ ಡೆಸ್ಪರೇಟ್ಲಿ ವೇಟಿಂಗ್ ಫಾರ್ ಇಟ್. ದೇ ಆರ್ ವೆರಿ ಎಕ್ಸೈಟೆಡ್ ಅಬೌಟ್ ಇಟ್. ಒಕ್ಕೊರ್ಕ್ರಕ್ ದೇ ವಾಂಟ್ ಟು ಈವನ್ ಡಾನ್ಸ್ ಇನ್ ದ ರೈನ್ ಅಷ್ಟೇ. ಸೊ ಮಳೆಯಲ್ಲಿ ನೆನ್ಕೊಂಡಾದ್ರೂ ಆಗಲಿ ಡ್ಯಾನ್ಸ್ ಮಾಡಬೇಕಷ್ಟೇ. ತಲೆ ಮೇಲೆ ತಲೆ ಬಿದ್ದರೂ ಡ್ಯಾನ್ಸ್ ಆಡಬೇಕು. ಇವತ್ತು ಫ್ಲ್ಯಾಶ್ ಮಾಬ್ ಆಗಲೇಬೇಕು. ಮತ್ತೆ ಫೆಸ್ಟಿಗೆ ನಿಮ್ಮದು ಎಷ್ಟು ಸಾಂಗ್ಸ್ ರೆಡಿ ಮಾಡಿಸಿದ್ರು ಡ್ಯಾನ್ಸಸ್, ಕೊರಿಯೋಗ್ರಫಿ? ಅನ್ನೋದಕ್ಕಿಂತ 2 ಟೀಮ್ ರೆಡಿ ಆಗ್ತದೆ, ರೆಡಿ ಇದ್ದಾರೆ, ನಡೀತಾ. ಏನಾನ ಒಂದು ಸ್ವಲ್ಪ ಸ್ಪಾಯ್ಲರಾ ಅಂದರೆ ಯಾವ ಟೀಮು, ಏನು ಥೀಮ್? ಇಟ್ಸ್ ಎ ಸೀಕ್ರೆಟ್. ಈ ಥರ ಎಲ್ಲ ಹಿಂಸೆ ಕೊಟ್ಟರೆ ಯಾರು ಬದುಕ್ತಾರೆ? ಹೆಂಗಪ್ಪ ಬದುಕಾಗುತ್ತೆ. ಮತ್ತೆ ಇನ್ನೇನು ಒಂದು ಸಮಾಚಾರ? ಫೆಸ್ಟಿಗೆಲ್ಲ ಯಾವ ಥರ ಪ್ರಿಪ್ರೇಷನ್ಸ್ ನಡೀತಿದೆ ನಿಮ್ಮ ಕಡೆಯಿಂದ? ಮಳೆ ಒಂದು ಬರ್ದಿದ್ರೆ ಸಾಕು. ವರುಣದೇವ ನಮ್ಮ ಮಾತನ್ನು ಕೇಳಿಸ್ಕೊ. ಇದೆಲ್ಲ ಅವರ ಆರಾಮಾಗಿ ನಡೆದಿದೆ, ಪ್ರಿಪ್ರೇಷನ್ ನಡೀತಿದೆ. ಥ್ಯಾಂಕ್ ಯು ಮ್ಯಾಮ್. ಸೊ ನೋಡಿದ್ರಲ್ಲ, ವರುಣ ದೇವನ ಮೇಲೆ ಭಾರ ಹಾಕ್ಬಿಟ್ಟು ಅವತ್ತಿನ ದಿವಸ ಮಳೆ ಬರ್ದಲೇ ಇದ್ದರೆ ಸಾಕು. ಎಲ್ಲ ನಮ್ಮ ಸಿದ್ದೇಶ ನೋಡ್ಕೊಂತ. ಬರೋ ಜರ್ಮನ್ ಟೆಂಟ್ ಏನಾನ ಪ್ಲ್ಯಾನ್ ಇದೆಯಾ ಕ್ಯಾಮ್ರಾಗಳಿಗೆ? ಬನ್ನಿ ಸಿದ್ದೇಶ್. ಜರ್ಮನ್ ಟೆಂಟ್ ಹಾಕ್ಸು. ನಮ್ಮ ಒನ್ ಆ್ಯಂಡ್ ಓನ್ಲಿ ಜಿಗಿ ವಿಡಿಯೋಗ್ರಾಫರ್ ಇವರು ಎಫೆಕ್ಟ್ಸ್ ಕ್ಯಾಪ್ ಕಟ್ಟಲ್ಲಿ ಹಾಕು ಅಂದರೆ ಮೊಬೈಲಲ್ಲಿ ಎಫೆಕ್ಟ್ ಕೊಟ್ಟಿರ್ತಾರೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಏನು ಸಿದ್ದೇಶ, ಫುಲ್ ಇವತ್ತು ರೀಲ್ಗಂತ ಜಿಗಿಯಾಗಿ ಬಟ್ಟೆ ಹಾಕಿ ರೆಡಿಯಾಗಿ ಬಂದೆ. ಆದರೆ ಮಳೆ ನೋಡಿದ್ರೆ ಈ ಥರ ಕೈ ಕೊಟ್ಬಿಟ್ಟು ಫ್ಲ್ಯಾಶ್ ಮಾಬ್ ಬೇರೆ ಮಾಡ್ತೀನಿ ಅಂದರು. ಪೋಸ್ಟ್ಪೋನ್ ಮಾಡಿದ್ದಾರೆ ನಾಳೆಗೆ. ಸುಮ್ಮನೆ ಸ್ವಲ್ಪ ಹಂಗೆ ಬೇಜಾರಾಯಿತು. ಇನ್ನೇನು ಸಿದ್ದೇಶ್, ಯಾವ ಥರ ಆ್ಯಂಗಲ್ಸು ಏನು ಅಂತ ಏನಾರ ಪ್ಲ್ಯಾನ್ ಮಾಡ್ಕೊಂಡಿದ್ಯಾ ಇವಾಗಲೇ ಫೆಸ್ಟ್ಗೆ? ಆ್ಯಂಗಲ್ಸ್ ಏನಿಲ್ಲ, ಅಂದರೆ ಏನೋ ಸ್ಟೇಜ್ ಪೂಜೆ ಮಾಡ್ತೀವಿ ಅಂತ ಅಂದರು, ಸಂಜೆ ಅಂತಿದ್ದಾರೆ. ಅದೇನು ಜರ್ಮನ್ ಟೆಂಟು ಅಲ್ಲಿ ತನಕ ಹಾಕ್ಸಿದ್ರೆ ತೊಂದರೆನೇ, ಹಾಕ್ಸಿದ್ರು ಒಳ್ಳೇದೇ. ಫುಲ್ ಕವರ್ ಮಾಡಿಬಿಟ್ರೆ ಹೆಂಗಿರುತ್ತೆ? ವೇಸ್ಟ್ ಅನ್ಕೊತೀನಿ. ಡ್ರೋನ್ ಆರಲ್ಲ ಅಂತ? ಡ್ರೋನ್ ಶಾರ್ಟ್ಸ್ ಬರೋಲ್ಲ. ಅದಕ್ಕೋಸ್ಕರ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡೋದು ಅಂತ. ಫೆಸ್ಟ್ ಏನಾರು ಪೋಸ್ಟ್ಪೋನ್ ಆಗ್ಬೋದಾ? ಹಂಗೆಲ್ಲ ಆಗೋ ಚಾನ್ಸಸ್ಸೇ ಇಲ್ಲ. ಆಮೇಲೆ ಗಣೇಶ್ ತಿರ್ಗಾ ಬರ್ತೀನಿ ಬಾ ಅಂದರೂ ಬರೋಲ್ಲ. ಓಕೆ, ಥ್ಯಾಂಕ್ ಯು ಸಿದ್ದೇಶ್, ಆಮೇಲೆ ಸಿಗೋಣ. ಸೊ ನೋಡ್ತಿರ್ಬೋದು, ಸ್ಟೇಜ್ ಹಾಕೋದಕ್ಕೆ ಎಲ್ಲ ಮೆಜರ್ಮೆಂಟ್ಸ್ ನಡೀತಿದೆ. ಎಷ್ಟು ಅಗಲ ಬೇಕು ಅಂತೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ, ಅಳತೆ ಮಾಡ್ಕೊತಾ ಇದ್ದಾರೆ. ಸೊ ಇವತ್ತು ಸಂಜೆ ಅಷ್ಟೊತ್ತಿಗೆ ಸ್ಟೇಜ್ ಹಾಕ್ತಾರೆ. ನೋಡೋಣ, ನಾಳೆಯಿಂದ ಸ್ಟೇಜ್ ರಿಹರ್ಸಲ್ ಇರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಫ್ಲ್ಯಾಶ್ ಮಾಬ್ ಇದೆ ಅಂತಿದ್ದಾರೆ, ಪೋಸ್ಟ್ ಬಂದು ತುಂಬ ಖುಷಿ ಆಗ್ತಿದೆ, ಬೇಜಾರಾಗಿದೆಲ್ಲ ಹೋಗ್ತಿದೆ. ಈಗ ವಿಡಿಯೋ ಮಾಡಬೇಕು, ಕಾಯ್ತಾ ಇದ್ದೀನಿ ಅದಕ್ಕೋಸ್ಕರ. ಅಲ್ಲ, ಫ್ಲ್ಯಾಶ್ ಮಾಬಲ್ಲಿ ಏನೋ ಸಂಜೆ ತೆಗಡೆ ಅಂತ ಚೆನ್ನಾಗಿ ಬರಲಿ ಅಂತ ಇರೋ ಬ್ಯಾಗ್ ಅಂತ ಇಟ್ಕೊಬೇಕಂತೆ. ವ್ಲಾಗಲ್ಲಿ ಬ್ಯಾಗ್ ಕೊಡ್ತಾವ್ರಿ ಇವ್ರು, ಯಾರು ಸರಿ ಇಲ್ಲ ಜನ. ಇವರನ್ನ ನೋಡಿರ್ಬೋದು ನೀವು, ಯಾವ್ಯಾವ ಥರ ವ್ಲಾಗ್ಸ್ ಇವ್ರದ್ದು ಬಂದಿದೆ ಅಂತ. ನೆಕ್ಸ್ಟ್ ಬರುತ್ತೆ, ಇವ್ರದ್ದು ಬರುತ್ತೆ, ನಮ್ಮವು ಬರುತ್ತೆ. ಹೆಂಗಂದ್ರೆ ಇದರಲ್ಲಿ ಫುಲ್ ಚಿತಾಲ್ ಪತಾಲ್ ಆಗಿರುತ್ತೆ ವ್ಲಾಗ್ಸು ಈ ಸಲ ಫೆಸ್ಟಲ್ಲಿ. ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ಇದೇ ಥರ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ.
ನಮ್ಮನ್ನು ಇದೇ ಥರ ಸಪೋರ್ಟ್ ಮಾಡಿ.